ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಪ್ರಕಟವಾಗಿರುವಂತಹ ಮತದಾರರ ಕರಡು ಪಟ್ಟಿ ಅಥವಾ ಡ್ರಾಫ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿಯಾದಂತಹ ಮಾಹಿತಿಯನ್ನು ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ಯಾವುದೇ ಒಂದು ನಮ್ಮ ಹೊಸ ವಿಡಿಯೋ ಬಂದರೆ ನಿಮಗೆ ನೋಟಿಫೈ ಮಾಡುತ್ತೆ. SIRನ 2026 ಮತದಾರರ ಕರಡು ಪಟ್ಟಿ ಅಥವಾ ಡ್ರಾಫ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ತುಂಬ ಸುಲಭ. ಹೇಗೆ ಅಂದರೆ, ನಿಮ್ಮ ಮೊಬೈಲ್ನ ಬ್ರೌಸರ್ಗೆ ಹೋಗಿ ECI ಅಂತ ಹೇಳಿ ಟೈಪ್ ಮಾಡಿ, ಎಂಟರ್ ಮಾಡಿ. ಸೊ ಇಲ್ಲಿ ಬರುವಂತಹ ಮೊದಲನೇ ಲಿಂಕ್ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅದನ್ನು ಕ್ಲಿಕ್ ಮಾಡಿ. SIR 2026 ಡೌನ್ಲೋಡ್ ಎಲೆಕ್ಟ್ರಲ್ ರೋಲ್ ಅಂತ ಗ್ರೀನಲ್ಲಿ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿ ಒಂದು ಪಾಪಪ್ ಡಿಸ್ಪ್ಲೇ ಆಗುತ್ತೆ. ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಟು ಅನದರ್ ವೆಬ್ಸೈಟ್ ವಿತ್ ಇನ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೊಮೈನ್ ಅಂತ ಓಕೆ ಕೊಡಿ. ಅಲ್ಲಿ ಓಕೆ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಸೊ ಇನ್ನು ಇಯರ್ ಆಫ್ ರಿವಿಷನ್ ಅವೆಲ್ಲ ಆಟೋಮೆಟಿಕ್ ಆಗಿ ತಗೊಂಡಿದೆ. ಇಲ್ಲಿ ಡಿಸ್ಟ್ರಿಕ್ಟ್, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದಿದೆ ಅದನ್ನು ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಬ್ಯಾಂಗ್ಳೂರ್ ಅರ್ಬನ್ ಕೊಡ್ತಿದ್ದೀನಿ. ಆ್ಯಂಡ್ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಮದು ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಯಶವಂತಪುರ ಬರುತ್ತೆ. ಓಕೆ, ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ. ನಿಮ್ಮದು ಯಾವ ಸ್ಕೂಲ್ ಆಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಪೇಜಲ್ಲೇ ಸಿಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಪೇಜ್ ಹುಡ್ಕೊಳ್ತಾ ಹೋಗ್ಬೋದು. ಸೊ ಟೋಟಲ್ 56 ಪೇಜಸ್ ಇದೆ. ಈ 56 ಪೇಜಸಲ್ಲಿ ಯಾವುದಾದ್ರೂ ಒಂದು ಪೇಜಲ್ಲಿ ನಿಮ್ಮ ಸ್ಕೂಲ್ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರ್ಯಾಂಡಮ್ ಆಗಿ ಒಂದು ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲೆ ಇಲ್ಲಿ ಕ್ಯಾಪ್ಚರ್ನ ಫಿಲ್ ಮಾಡಿ. ಡೌನ್ಲೋಡ್ ಸೆಲೆಕ್ಟೆಡ್ PDF ಕೊಡಿ. ಸೊ ಡೌನ್ಲೋಡ್ ಆಗಿದೆ. ನಿಮಗೆ ಕೆಲವೊಂದು ಸತಿ ಎರರ್ ತೋರಿಸುತ್ತೆ. ಕ್ಯಾಪ್ಚಾ ಕರೆಕ್ಟಾಗಿದ್ರೂ ರಾಂಗ್ ಅಂತ ಎರರ್ ಅಂತ ತೋರಿಸುತ್ತೆ. ಆಗ ನೀವು ಇಲ್ಲಿ ರಿಫ್ರೆಶ್ ಕೊಡಿ, ಕ್ಯಾಪ್ಚಾ ಮತ್ತೆ ಹೊಸದು ಬರುತ್ತೆ, ಆ ಕ್ಯಾಪ್ಚಾನ ಎಂಟರ್ ಮಾಡಿ. ಸೊ ಕೆಲವೊಂದು ಸತಿ ಕ್ಯಾಪ್ಚಾ ಕರೆಕ್ಟ್ ಇದ್ದರೂ ಎರರ್ ಅಂತ ತೋರಿಸುತ್ತೆ. 1, 2 or 3 ಟೈಮ್ಸ್ ಟ್ರೈ ಮಾಡಿ. ಆಗ ನಿಮಗೆ ಆ ಡ್ರಾಫ್ಟ್ ಲಿಸ್ಟ್ ಡೌನ್ಲೋಡ್ ಆಗುತ್ತೆ. ಸೊ ಡ್ರಾಫ್ಟ್ ಲಿಸ್ಟ್ ಡೌನ್ಲೋಡ್ ಆಗಿದೆ, ನೋಡ್ಬೋದು. ಇಲ್ಲಿ ಡ್ರಾಫ್ಟ್ ಲಿಸ್ಟ್ ಡೌನ್ಲೋಡ್ ಆಗಿದೆ. ಸೊ ಈ ಡ್ರಾಫ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವೋ ಅಂತ ನೋಡ್ಬೋದು. ಸರ್ಚ್ ಮಾಡಿ ನೋಡಿ. ಇನ್ ಕೇಸ್ ಈ ಡ್ರಾಫ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಏನು ಮಾಡಬೇಕು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.